ಎಲ್ರಿಗೂ ನಮಸ್ಕಾರ. ಇವತ್ತು ಶುಕ್ರವಾರ ಬೆಳಿಗ್ಗೆ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಮನೆಗೆ ಸ್ವಲ್ಪ ಧೂಪನ ಹಾಕೋತಾ ಇದ್ದೀನಿ. ಶುಕ್ರವಾರದ ಪೂಜೆ ಎಲ್ಲ ಮುಗಿಸ್ಕೊಂಡು ಅಡುಗೆ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ರಾತ್ರಿನೇ ನಾನು ಸ್ವಲ್ಪ ಹುರುಳಿಕಾಳನ್ನ ಮೊಳಕೆ ಕಟ್ಟೋಣ ಅಂತ ಹೇಳಿ ನೆನೆಸಿಟ್ಟಿದ್ದೆ. ಅದ್ರ ಜೊತೆ ಹೆಸರು ಕಾಳನ್ನು ಕೂಡ ನೆನೆಸಿಟ್ಟಿದ್ದೆ. ದೋಸೆ ಹಿಟ್ಟನ್ನು ಕೂಡ ರುಬ್ಬಿ ಎತ್ತಿಟ್ಕೋತಾ ಇದ್ದೀನಿ. ದೋಸೆಗೆ ಇವತ್ತು ನೆನ್ಗಾಕೋಣ ಅಂತ ಇದ್ದೆ. ಬೈ ಮಿಸ್ಟೇಕ್ ಆಗಿ ನಿನ್ನೆ ಮಧ್ಯಾಹ್ನನೇ ನೆನ್ಗಾಕ್ಬಿಟ್ಟಿದ್ದೆ. ಹಾಗಾಗಿ ಬೆಳಗ್ಗೆನೇ ರುಬ್ಕೊಂಡು ಎತ್ತಿಟ್ಕೋತಾ ಇದ್ದೀನಿ. ಇನ್ನು ಇವತ್ತಿನ ತಿಂಡಿಗೆ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ರೊಟ್ಟಿಗೆ ಕಾಂಬಿನೇಷನ್ ಆಗಿ ನಾನು ಹೆಣ್ಗಾಯಿ ಪಲ್ಯನ ಮಾಡ್ಕೋತಾ ಇದ್ದೀನಿ. ಈ ಹೆಣ್ಗಾಯಿ ಪಲ್ಯ ಮಾಡೋದಕ್ಕೆ ಒಂದು ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ, 2 ಲವಂಗ, 1 ಏಲಕ್ಕಿ, ಹಾಗೆ ಸ್ವಲ್ಪ ಚಕ್ಕೆನ ಹಾಕೊಂಡಿದ್ದೀನಿ. ನಂತರ 1/4 ಸ್ಪೂನ್ನಷ್ಟು ಕೊತ್ತಂಬರಿ ಕಾಳು, ಹಾಗೆ 1 ಸ್ಪೂನ್ಗಿಂತ ಕಡಿಮೆ ಜೀರಿಗೆನ ಹಾಕೊಂಡು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಖಾರಕ್ಕೆ ತಕ್ಕಂತೆ 5 ಬ್ಯಾಡಗೆ ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ. ನಂತರ 1 ಬಟ್ಲಷ್ಟು ಕಾಯಿ ತುರಿನೂ ಸೇರಿಸ್ಕೊಂಡು ಸ್ವಲ್ಪ ಹುರ್ಕೊಂಡಿದ್ದೀನಿ. 1-2 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು. ತುಂಬಾ ಕೆಂಪಗಾಗೋಷ್ಟು ಹುರಿಯೋದು ಬೇಡ. ಹುರ್ಕೊಂಡಿರೋದೆಲ್ಲ ತಣ್ಣಗಾದ್ಮೇಲೆ ರುಬ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ನಂತರ ಪಲ್ಯ ಮಾಡೋದಕ್ಕೆ ಬದನೆಕಾಯಿನ ಉದ್ದ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಬದನೆಕಾಯಿನ ಕಟ್ ಮಾಡುವಾಗ ಪಾತ್ರೆನಲ್ಲಿ ಅರಿಶಿನ ಹಾಗೆ ಉಪ್ಪನ್ನ ಹಾಕಿ ಈ ರೀತಿ ಬದನೆಕಾಯಿನ ಹಾಕೋದ್ರಿಂದ ಬದನೆಕಾಯಿ ಕಂದಲಾಗಲ್ಲ, ಅಂದ್ರೆ ಬದನೆಕಾಯಿ ಕಪ್ಪುಗಾಗೋದಿಲ್ಲ. ಅದೇ ನೀರಿನಲ್ಲಿ ವಾಶ್ ಮಾಡ್ಕೊಂಡು ಒಂದು ಕುಕ್ಕರ್ಗೆ ಹಾಕೊಂಡು ಇದಕ್ಕೆ ರುಬ್ಬಿರೋ ಅಂತ ಮಸಾಲನ್ನು ಸೇರಿಸಿ ರುಚಿಗೆ ತಕ್ಕಂತೆ ಹುಳಿನೂ ಕೂಡ ಹಾಕೊಂಡಿದ್ದೀನಿ. ನಂತರ ಇದಕ್ಕೆ ಎಳ್ಳು, ಶೇಂಗಾ ಬೀಜ, ಹಾಗೆ ಕಡಲೆಪಪ್ಪು, ಸ್ವಲ್ಪ ಬೆಲ್ಲನೂ ಕೂಡ ಹಾಕೊಂಡು ರುಬ್ಬಿರೋ ಅಂತ ಮಿಕ್ಸಿಂಗ್ ಪೌಡರ್ನ 3 ಸ್ಪೂನ್ನಷ್ಟು ಹಾಕೊಂಡಿದ್ದೀನಿ. ಆ ಪೌಡರ್ನ ನಾನು ಪಲ್ಯಗಳಿಗೆ ಯಾವಾಗಲೂ ಬಳಸ್ತಾ ಇರ್ತೀನಿ. ಹಾಗಾಗಿ ನನ್ನ ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಅಥವಾ ಸಪ್ರೇಟ್ ಆಗಿ ಕೂಡ ಪೌಡರ್ಗಳನ್ನ ಹಾಕೊಂಡ್ರು ಕೂಡ ನಡೆಯುತ್ತೆ. 1.5 ಸ್ಪೂನ್ನಷ್ಟು ಹುಚ್ಚೆಳ್ಳು ಪೌಡರು, ಹಾಗೆ ರುಚಿಗೆ ತಕ್ಕಂತೆ ಉಪ್ಪು, ದಪ್ಪ ಕಟ್ ಮಾಡಿ ಇಟ್ಕೊಂಡಿರೋಂಥ 3 ಈರುಳ್ಳಿನ ಸೇರಿಸಿದ್ದೀನಿ. ಹಾಗೆ ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ನೀರನ್ನು ಹಾಕಿ 1 ವಿಷಲ್ ಕುಗ್ಸಿದ್ರೆ ರೆಡಿ ಆಗುತ್ತೆ. ಲಾಸ್ಟಲ್ಲಿ ಕರಿಬೇವು ಹಾಗೆ ಸಾಸಿವೆನ ಒಗ್ಗರಣೆ ಕೊಟ್ಟರೆ ಟೇಸ್ಟಿಯಾಗಿ ಹೆಣ್ಗಾಯಿ ಪಲ್ಯ ರೆಡಿ ಆಗುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ. ಹಸ್ಬೆಂಡ್ಗೆ ತಿಂಡಿನೂ ಹಾಕ್ಕೊಟ್ಟು ನಾನು ಸ್ವಲ್ಪ ಸ್ಮೂದಿನ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ಹಣ್ಣುಗಳಿದ್ವು, 2 ಬಾಳೆಹಣ್ಣನ್ನ ಸೇರಿಸಿ ಮಾಡ್ಕೋತಾ ಇದ್ದೀನಿ. ನಾನು ತಿಂಡಿ ತಿನ್ನೋದು ಕೂಡ ಸ್ವಲ್ಪ ಲೇಟ್ ಆಗುತ್ತೆ, ಹಾಗಾಗಿ ಮಾಡ್ಕೋತಾ ಇದ್ದೀನಿ. ಬಾಳೆಹಣ್ಣಿನ ಜೊತೆ 2 ಖರ್ಜೂರ, ಸ್ವಲ್ಪ ಒಣದ್ರಾಕ್ಷಿ, ಹಾಗೆ ಸ್ವಲ್ಪ ಹುರ್ಗಡ್ಲೆ, ಹಾಗೆ 1 ಲೋಟದಷ್ಟು ಕಾದಿರೋ ಅಂತ ಹಾಲು, ನಂತರ 1 ಸ್ಪೂನ್ನಷ್ಟು ಚಿಯಾ ಸೀಡ್ಸ್ನು ಹಾಕೊಂಡು ಸ್ಮೂದಿನ ಮಾಡಿಕೊಂಡು ಪಾಪು ಮತ್ತೆ ನಾನು ಕೂಡ ಕುಡಿದ್ವಿ. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಯಾರಿಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.